ಕೂತ್ ಮಂದಿನೆಲ್ಲ ಎಬಿಸಿ ಹಚ್ಕೊತ ಹೌದು ತಾವು ಗೊತ್ತಿಲ್ಲ ಮತ್ತ ಅವರು ಎದ್ದು ಹೋಗ್ಯಾರ. ಅವ್ರ ಯಾಕೆ ನಿಂದಿರ್ತಾರ ಇಲ್ಲಿ? ಯಾಕಂತ ಕೇಳಿದ್ರ ಹೆಂಗ ಇವತ್ತಿನ ಬಹಳ ಸುಂದರವಾಗಿ ಹಾಡಿ ಬಹಳ ಮಾತಾಡಿ ಹೌದು ಎಲ್ಲಾ ಮಂದಿನ ಎಬಿಸಿ ಮನಿಗೆ ಹಚ್ಕೊತ ತಾವು ಎದ್ದು ಹೋಗ್ಯಾರ. ಯಾಕಪ್ಪ ಅಂತ ಕೇಳಿದ್ರ ನಗದ ಸುಮಾರು ಮಾಡ್ಯಾರ. ಇವತ್ತಿನ ಸರ್ಜೋಡಿಕರಾಗಿರ್ತಕ್ಕಂಥವ್ರು ಕೆಲವು ವಿಷಯಗಳನ್ನ ಮಾತಾಡಿ ಕೆಲವು ವಿಷಯಗಳನ್ನ ಹೌದು ನಮಗೂ ಜನ ಕೇಳೋರು ಕೇಳವ್ರ ಯಾಕಂತ ಕೇಳಿದ್ರ ಏನಂತ ಇವತ್ತ ಯಾಕಪ್ಪ ಅಂತ ಕೇಳಿದ್ರ ಬರಗಿದಿಂದ ಒಂದು ಹುಡುಗಿನ ತಂದಿರಿ, ಹೌದು ರಾಜಾಪುರದಿಂದ ಒಂದು ಹುಡುಗನ ತಂದಿರಿ. ಎದಕ್ಕ ತಗೊಂಡು ಬಂದಿಲ್ಲಿ ಏನ್ ಮಾಡ್ಯಾರು? ಏನ್ ಮಾಡ್ಯಾರಂತ ಇವತ್ತ ಗಂಡ ಹೆಂಡತಿನ ಮಾಡಿ ಹೌದು ಇವತ್ತಿನಿದ್ರ ಹೆಣ್ಣ ಗಂಡ ಹಾಕಿ ಕುಡಿಸಿ ಏನ್ ಮಾಡ್ಯಾರ ಅಂತ ಕೇಳಿದ್ರ ಕಾರ್ಯಕ್ರಮ ಚಾಲೂ ಮಾಡ್ಯಾರ. ಹೌದು ಯಾಕಂತ ಕೇಳಿದ್ರೆ ಮಾಸ್ತರ್ಗಳಾಗಿರ್ತಕ್ಕಂಥವ್ರು ಕೆಲವೊಂದು ವಿಷಯಗಳಿಂದ ಮಾತಾಡೋರು. ಹೌದು ಮಾಸ್ತರ್ ಭಾಷೆ ನಾನು ಯಾಕಂತ ಕೇಳಿದ್ರೆ ಇವತ್ತ ಗಂಡ ಆಗಿರ್ತಕ್ಕಂಥವ ನೋಡು ನಿನಗ ಕುಡ್ಡಂದಿಲ್ಲ ಕುಂಟಂದಿಲ್ಲ ಸುಂಬಳು ಬುರುಕಂದಿಲ್ಲ ಹುಡುಗ ಗಟಾರ್ ಬಂದಾಗ ಮಣ್ಕೊಂಡ್ರು ಏನು ಅಂದಿಲ್ಲ. ನಿನಗ ಉದ್ದವಿ ಅಂದಿಲ್ಲ ಗಿಡ್ಡವಿ ಅಂದಿಲ್ಲ ದಪ್ಪದಿ ಅಂದಿಲ್ಲ ಸಣ್ಣ ಬುರುಕದಿ ಅಂದಿಲ್ಲ ಕಾಪು ಅಂದಿಲ್ಲ. ನಾವ ಗಂಡ ದೇವ್ರ ಅಂತೇಳಿ ನಡೆಯವ್ರ. ಹೌದು ಇವತ್ತು ಹೆಂಗಂತ ಕೇಳಿದ್ರ ಹೇಳಿದ್ರು ಒಂದು ಮಾತವ್ರು ಇವಕ್ಕೇನು ದೇವ್ರ ಹತ್ತಿದ್ರು ಬಿಗಿಲಿ. ಯಾಕಂತ ಕೇಳಿದ್ರ ಇವತ್ತ ಮೊದಲು ಬಂದು ದಿಮ್ಮ ಹಾಕಿದಿರಿ ಗಂಡ ಆಗಿರ್ತಕ್ಕಂಥವ ಮುಂದಾಗಿ ಹೆಂಡತಿನ ಕರ್ಕೊಂಡು ಹೋಗೋ ಧರ್ಮ ಇವ್ರದಾತಿ ಯಾರ ಬಾಜು ಮಾವಂದೈತಿ ಮಾವಂದೈತಿ ಮುಂದೆ ಬಂದು ಹಾಡಿದವ್ರನ್ನ ಯಾಕಂತ ಕೇಳಿದ್ರ ಗಂಡ ಆಗಿರ್ತಕ್ಕಂಥವ ಹೆಂಡತಿ ನಮ್ ಜಗ್ಗೋದು ಹೋಗ್ತಾರ ಅಂತೇಳಿ ನಮಗ ತಿಳಿದ ಕರೆ ಇವೇನು ಮುಂದಾಗ ಅಲ್ಲಿ ಮುಂದಾಗೋದಿಲ್ಲ ಇವ ಮುಂದಾಗ ಹೆಂಡತಿ ಸೆರಗ ಹಿಡ್ಕೊಂಡು ಹೆಂಡಿದ್ದವರ ಇವ. ಹೌದು ಯಾಕ ಹೇಳ್ದ ಹೋಗ್ತಾನ ಯಾಕಂತ ಕೇಳಿದ್ರ ಮೊದಲು ಒಂದು ದೀಪ ಹಾಕಿದಿರಿ ಮೊದಲ ಮಾತಾಡ್ತೀರಿ ಅಂತಕ್ಕಂಥ ಭರವಸೆ ನಮಗಿತ್ತು, ನೀವು ಮಾತಾಡ್ಲಿಲ್ಲ. ಹೌದು ಇದೇನು ಗಂಡ ಮುಂದಾಗೋದಲ್ಲ ಇದು ಹಿಂದ ಆಗೋದು ಅಂತೇಳಿ ನಮಗ ತಿಳಿದ ನಿನ್ನ ಸುಮ್ ಸೀರಿ ಸೆರಗಿ ಹಿಂದ ಹಚ್ಕೊಂಡು ಬರುದು ದಂಡಿನಿಂದ. ಅಂದ್ರ ನಮ್ಮೂರಾಗ ಬಗೆರ್ತಾನ ಏನ ಚೇಂಜ್ ಆದ್ಕೊಂಡು ಇಳಗನ್ ಹೋಗ್ತಾನ ಹೇಗೆ ಸರಿಯಾಗಿ ಕಟ್ಕೊಂಡು ಹಿಂದೆ ಕರ್ಕೊಂಡು ಹೋಗ್ತಾನೆ ಇವನು ಇಳಗನ್ ಹೋಗ್ತಾನ ಅಂತ ನನಗ ಸಾಯತಿ. ಹೆಂಗ ಆಕತ್ತ ಹೇಳಿದ ಮಾಸ್ತರ ಏನ್ ನಾವು ಹಾಡಿರ್ತಕ್ಕಂಥ ಸೂತ್ರದೊಳಗೆ ಅವ್ರು ಏನು ಸಂಶಯ ಬಂದಿಲ್ಲ. ನಮ್ ಗುರುಗಳು ಹಂಗ ಬರ್ದಾರು ಇನ್ನು ಮುಂದಿನ ಪಾಯಕ ಹೇಳಿದ್ರು ಅವ್ರು ಬಹಳ ಚಂದ ಮಾತಾಡ್ತಾರ. ಬಾಳ ಚಂದ ಅವ್ರು. ನಿಮ್ಮನ್ನ ಇನ್ನ ನಾವು ಕೇಳೇ ಇಲ್ಲ, ಇನ್ನ ನಿಮ್ಮನ್ನ ಏನು ಕೇಳೇ ಇಲ್ಲ. ಇನ್ನು ಕೇಳ್ತ ನೋಡ್ಬೇಕಲ್ಲ ಏನು ಕೇಳ್ರ ಪಾರ್ಟಿಗೆ ಹೆಚ್ಚಾಗಿ ಕೇಳ್ತು. ಅವ್ರು ಏನ್ ಕೇಳಿದ್ರೆ ನಮ್ಮ ಸೂತ್ರದೊಳಗೆ ಏನು ಅವ್ರಿಗೆ ಕಂಡು ಬಂದಿಲ್ಲ. ಮತ್ತ ಅವ್ರೇನ್ ನಮ್ಮನ್ನ ಕೇಳಿಲ್ಲ, ಇನ್ನು ಮುಗಿತಿದ ಟ್ರೇನು 12 ಟಿಕೆಟ್ ತೋರಿಸೋದ್ ಯಾಕ ಅಂದ್ರೆ ನಾವು ಬಾಳ ಸೂತ ಮಾಡ್ತೇವೆ ಅವ್ರು ತಿಳ್ಕೊಂಡು ಹೋಗ್ಯಾರ. ನಿಮ್ಮನ್ನ ಹಂಗ ಬಿಡು ಬುಲ್ಲು ಬರಿಗೆ ಹುಡುಗಿ ಮೂಲೆಯಾಗಿನ ಬಿದ್ರು ಬರಿಗೆ ಬರುತ್ತೆ ನಿಮ್ಗೆ ಮತ್ತೆ ಹಂಗಾಗಿ ನಮ್ಮ ಮೌ ದುರ್ಬಲ ಕೈಯಾಗಿಂದ ಇದ ಬರ್ತೀವಿ ಲಡ್ಡ. ಯಾಕಂತ ಕೇಳಿದ್ರ ಇವತ್ತ ಮಹಾದೇವನ ಮುಖದಿಂದ ವಿನಾಯಕ ಕೊಟ್ಟಿಲ್ಲ. ಅವ್ನ 5 ನಾಮಗೊಂಡು ಅಗ್ರ ಪೂಜೆ ಅಧಿಕಾರಸ್ಥನಾಗ್ಯಾನು. ಮೊದಲು ಅವನ ಪೂಜೆ ಮಾಡ್ಕೋಬೇಕಂತ ಇವತ್ತಿನ ದಿನ ಬೇಡಿದ ಭಕ್ತರಿಗೆ ಬೇಕಾದ ಕೊಟ್ಟಾನು. ನಮ್ಮ ಅಪ್ಪ ಶ್ರೇಷ್ಠದಾನು ಅಂತಕ್ಕಂತ ಮಾತು ಹೇಳಿ ಬಂದಿರ್ತಕ್ಕಂಥ ಯೋಜನೆ ಎಲ್ಲ ಬಯಲು ಮಾಡ್ತಾನ ಅಂತ ಹೇಳ್ಯಾರ. ಅವನ ಯೋಗ ನಾವು ಬಿಟ್ಟಿಲ್ಲ ಪರಾಣಿಗೆ ನಮ್ ಯೋಗನ ಯಾವಾಗ ಬಯಲು ಮಾಡ್ತಾನು. ಯಾಕಂತ ಕೇಳಿದ್ರ ನಿಮಗಾದ ನಿಮ್ಮ ಅಪ್ಪ ಶಿವಪ್ಪಗೆ ಬಿಟ್ಟಿಲ್ಲ, ಮತ್ತೆ ನಿಮಗೆ ಯಾವಾಗ ಬಿಡ್ತಾತಿ ಹೇಳಿದ ಮಾತವ್ರು. ಹೌದು ಏನಂತ ಒಟ್ಟ ಮೊದಲು ಗಣೇಶನೆಲ್ಲ ಪೂಜೆ ಮಾಡ್ಕೋಬೇಕಂತ ನೀವು ಹೇಳ್ತೀರಿ. ಮೊದಲಿಗೆ ಗಣೇಶನ ಪೂಜೆನೇ ಆಗಿಲ್ಲ ಅಂತೇಳಿ ನಮ್ಮ ಕಡೆ ಲೇಖಿ. ಹೌದಾ ಒಟ್ಟ ಮೊದಲು ನಿಮ್ಮದ ಪೂಜೆನೇ ಆಗಿಲ್ಲ, ನಿಮ್ಮದು ಬಿರಿಯಾನಿ ಇಲ್ಲ, ನಿಮಗೆ ಸಂಬಂಧ ಇಲ್ಲ ಹೇಳಿದ್ರು ಒಂದು ಮಾತವ್ರು. ಏನಂತ ಒಟ್ಟ ಹಾಡಿಕೆ ಆದ್ರೆ ಒಟ್ಟ ಸೀರೆಗೆ ಟಚ್ ದೋತ್ರಕ್ಕಾಗಿರ್ಬಾರ್ದು, ದೋತ್ರ ಟಚ್ ಸೀರೆಗೆ ಆಗಿರಬಾರ್ದು ಅಂತಕ್ಕಂತ ಮಾತು ಹೇಳಿದ್ರಿ. ಅದೇ ಮಾತಿನಿಂದ ನೋಡ್ಕೋತ ಆದ್ರಿ ಚಲೋ ಇಲ್ಲ ಆದ್ರೆ ನಮ್ಮ ಅವಾಜ್ ಏನಾರ ಸಹಾಯ ತಗೋದು ಆಕಿದ ಏನಾರ ಟಚ್ ಮಾಡ್ಕೊಂಡಿದ್ದ ವಿಷಯ ಆಡ್ರಿ ನಿಮ್ಮನ್ನು ಒಟ್ಟ ಒಂದು ಹೆಜ್ಜೆ ಬಿಡುವುದು ಮುಂದೆ ಹುಡುಗಿ ನಿಮ್ಮನ್ನ ಸೇರಿ ಪಡಿಕಿನ ಬಡ ತಲಿನ ಹೊಡಿತು ಮತ್ತೆ. ಯಾಕಂತ ಕೇಳಿದ್ರ ನೋಡಿ ಇವತ್ತ ನೀವು ಹಾಡಿರ್ತಕ್ಕಂಥ ವರ ಪುರಾಣ 91-92 ಏನ್ ಮಾಡ್ಯಾರ ನೀವೇನು ಹುಟ್ಟಿಸಿರ್ಲಿ ಆ ಮಹಾದೇವನ ಮುಖದಿಂದ ವಿನಾಯಕ ಅಂತೇಳಿ ಆ ವಿನಾಯಕಗ ಪಾರ್ವತ ದೇವಿ ತಾಯಾಗ ಮತ್ತೆ ಯಾಕೆ ಕುಡಿಸಾಲು ಮಾಡ್ರಿ ಇಲ್ಲಾಕ ಬಂದ್ರಿ ಮತ್ತೆ ತೆಗೆದ್ರಿ ಕಾಲಾಡಿ ಗಗನದ ನೋಟ
ಪುತ್ರನು ಹೊಂದಿದನು ಅಂತೇಳಿ ಅಲ್ಲಿ ಹುಟ್ಟಿಸಿರ್ತಕ್ಕಂಥ ಗಣಪತಿಗೆ ನಮ್ಮವು ಸಂಬಂಧಗಳು. ಇನ್ನು ಮಹಾದೇವನ ಮುಖ ಅನ್ನಕತ್ತೀರಿ, ಮುಖ ಅಂದ್ರ ಶರೀರ. ಹೌದು ಶರೀರ ಶರೀರ ಅಂದ್ರ ಹೆಣ್ಣ. ಇನ್ನು ಮುಖದೊಳಗ ಎಲ್ಲಾರು ದೈವದವ್ರು ವಿಚಾರ ಮಾಡ್ರಿ, ಮುಖದಿಂದ ಹುಟ್ಟಿದ ಅಂತ ಹೇಳ್ತಾರೆ ಇವರು. ಹೇಳ್ತಾರಲ್ಲ ಮುಖ ಅಂದ್ರ ಮುಖದೊಳಗ ಏನೈತೆ ಅಂತ ಕೇಳಿದ್ರೆ ಕಣ್ಣು ಐತಿ, ಮೂಗು ಐತಿ, ಬಾಯಿ ಐತಿ, ನಾಲಿಗೆ ಐತಿ, ಕೂದಲು ಅದಾವ, ಹನಿ ಅದಾವ, ಕಿವಿ ಐತಿ, ಬಾಯಾಗ ಹಲ್ಲು ಐತಿ, ನಾಲಿಗೆ ಅದಾವು. ಮತ್ತ ಮುಖದಿಂದ ಹುಟ್ಟಿದಂದ್ರೆ ಆತನ ಎದ್ರಾಗ ಬಂದ ಹೇಳ್ಬೇಕಲ್ಲ. ಅವ ಎತ್ತರದಿಂದ ಹುಟ್ಟಿದ. ಏನ್ ಮೂಗಿನಾಗ ಹುಟ್ಟಿದೋ, ಕಣ್ಣಾಗ ಹುಟ್ಟಿದೋ, ಕಿವ್ಯಾಗ ಹುಟ್ಟಿದೋ, ಸಂಡ್ಯಾಗ ಹುಟ್ಟಿದೋ ಹೇಳ್ಬೇಕಲ್ಲ. ಇದ ನಿಮ್ಮನ್ನ ಕೇಳುವಂತ ಒಂದೇ ಮಾತ. ಹೌದಾ? ಇನ್ನು ನಮ್ಮನ್ನ ಕೇಳಿದವರು ಏನಂತ? ಏನ್ ಇವತ್ತಿನ ಮಂಗಳ ಚಂಡಿಕಾನ ಹಾಡಾಕ ಬಂದಿರಿ. ಅಕ್ಕಿನ ಇವತ್ತಿನ ಹೆಂಗಪ್ಪ ಅಂತ ಕೇಳಿದ್ರ ಹೇಳಿದ್ರು ಏನಂತ? ಮಂಗಳ ಚಂಡಿಕಾನ ಏನ ಕಾರಣಕ್ಕೆ ನೀವು ಹುಟ್ಟಿಸಿಕೊಂಡು ಹಾಡಾಕತ್ತೀರಿ? ಅಕ್ಕಿದಿಂದ ಏನ ಆಗೈತೋ ಏನು ಇಲ್ಲೋ ಅದ ಅಂತಕ್ಕಂಥ ಮಾತು ಕೇಳಿ ಹೇಳಿದ್ರು ಅವರು. ಏನಂತ? ಯಾಕಂತ ಕೇಳಿದ್ರೆ ಮೊದಲು ನಾವು ಏನು ಮಾತಾಡಕತ್ತು ಅಂತಕ್ಕಂಥದ ಕಬರ್ ಇರ್ಬೇಕು. ನಿಮ್ಮ ತಲೆ ಒಳಗೆ ಜರ ಕಬರ್ ಇರ್ಲಿ. ನೀವು ಏನು ಮಾತಾಡ್ತೀರಿ ಮಾತಾಡ್ರಿ, ಆದ್ರೆ ನಾವ್ ಏನ್ ಹಾಡಿದ್ರು, ನಾವ್ ಏನು ಮಾತಾಡತ್ತೀವಿ ಅದಕ್ಕೆ ಮಾತಾಡಿದ್ರೆ ಅವ್ರು ಹೋಗಿ ಟಚ್ ಆಗತೈತೋ ಏನು ಇಲ್ಲೋ ಅಂತಕ್ಕಂಥ ವಿಚಾರ ಮಾಡಿ ಸರ್ದೋಡಿ ಕಡೆ ಹೋದ್ರೆ ಮಾತಾಡ್ರಿ. ಇನ್ನೊಂದು ಹೇಳೋರು ಏನಂತ? ಇಲ್ಲಿ ಮಾರು ಹಾಡೋರು ವಾರ, ಹೆಣ್ಣ ಗಂಡ ಹಾಡೋರು ವಾರ, ಇಲ್ಲಿ ಬಹಳ ಪದ್ಧತಿ ಹಾಡ್ಬೇಕು, ಬಹಳ ಪಂಚಿನ ಹಾಡ್ಬೇಕಂತ ಹೇಳ್ಯಾರ ಅವರು. ಹಾಡಿರ್ಲ ಇದು ಹೂ ಮಾರೋ ಜಾಗ ಅಂತ ಹುಲ್ಲು ಮಾರಕ್ ಹೋಗ್ಯಾರ ಅಂತ ಅವ್ರು ಗುರುಗಳಾಗಿರ್ತಕ್ಕಂಥವ್ರು ಹೇಳ್ಯಾರು. ಹಾಡಿ ಹಾಡೇ ಮಂದಿನ ಮನೆಗೆ ಹಚ್ಕೊಟ್ ಬಿಟ್ರು. ಹೌದೌದು, ಹುಲ್ಲ ಮಾರಿಬಿಟ್ರಿ ಇಲ್ಲಿ. ಯಾಕಂತ ಕೇಳಿದ್ರ ಇವತ್ತಿನ ಮಂಗಳ ಚಂಡಿಕಾನ ಏನ ಕಾರಣಕ್ಕೆ ಹುಟ್ಟಿಸ್ಕೊಂಡಿರಿ? ಇವತ್ತಿನ ಆಕಿ ಪೂಜೆ ಆಗೈತೋ ಇಲ್ಲೋ, ನಿಮಗ ಗಂಡ ಹಾಡೋರಿಗೆ ಏನಾಗೈತೆ ಅಂತ ಕೇಳಿದ್ರೆ ಜರ ಕಾಮನ್ ಆಗೈತಿ ನಿಮಗೆ. ಹೌದು, ತೋರಿಸ್ಬೇಕು ದೊಡ್ಡ ದವಾಖಾನಿಗೆ ಹೋದ. ವಿಷಯ ಏನೈತಿ ಅದಕ್ಕೆ ಮಾತಾಡ್ರಿ. 7 ವಾರ ಇತ್ತು, ಮಂಗಳವಾರ ದಿನ ಅಷ್ಟೇ ಪೂಜೆ ಆಗೈತೇನ, 6 ದಿನ ಆಗಿಲ್ಲನ, ನಾವೇನಾರ ಹಂಗ ಹಾಡಿದೇನ? ಇಲ್ಲ. ಹಾಡಿನ ಮರ್ಮ ತಿಳ್ಕೊರಿ, ಮಾತಿನ ಮರ್ಮ ತಿಳ್ಕೊರಿ, ಅವಾಗ ನಮ್ ಜೋಡಿ ಮಾತಾಡ್ರಿ. ಹೌದು, ನಾವೇನ್ ಹಾಡಿದ್ವು? ಮಾಸ್ತರ್ ಆ ಕಡೆ ಗೈಡಾಗ ಇದ್ದಂಗ ಕಾಣ್ತೈತ. ಅದು ನಾವು ವಿಚಾರ ಮಾಡ್ರಿ. ನಾವ 7 ವಾರ ಇದ್ರು, ಮಂಗಳವಾರ ದಿನ ಅಷ್ಟೇ ಪೂಜೆ ಆಗ್ಯಾವ, ಹಾಡಿದ್ವು ಏನು ಮಾತಾಡಿದ್ವು? ಹಂಗ ಇಲ್ಲ, ಮಾತಾಡಿಲ್ಲ. ಅದನ್ನ ನಾವು ಮಾತಾಡುದಿಲ್ಲ. ನೀವು ಯಾರ್ಯಾರ ಮಾತಾಡಿದ್ ತಗೊಂಡ್ ಬಂದ್ ನನಗ ಅದನ್ನ ತಚ್ಚಿ ಹಚ್ಚಾಕ್ ಹೋಗಬೇಡ್ರಿ. ನಾ ಹೇಳ್ತಾನೆ ಕೇಳ್ರಿ. ನಿಮಗೆ ಒಂದು ಮಾತ ಏನ್ ಹೇಳಕತ್ತೀರಿ ಅವ್ರಿಗೆ? ಒಟ್ಟ ಇವತ್ತಿನ ಅದು 7 ವಾರ ಅದಾವು, ಮಂಗಳವಾರ ದಿನ ಅಷ್ಟ ಪೂಜೆ ಆದ್ರೇನ ಅದನ್ನ ಇದ ಸರ ಮಾತಾಡ್ರಿ. ಇನ್ನೊಂದು ನಮ್ ಜೋಡಿ ಮಾತಾಡಬೇಡ್ರಿ. ಅದನ್ನ ಇನ್ನೊಂದು ಮಾತಾಡ್ಬೇಡ್ರಿ. ಇಲ್ಲ, ನಾವು ಹಂಗ ಹಾಡಿಲ್ಲ, ಅದನ್ನ ಪದ್ಯ ನಾವು ಹಂಗ ಬರುದಿಲ್ಲ, ಪುರಾಣದೊಳಗ ಹಂಗ ಇಲ್ಲ. ಏನ ನೀವು ಸುಳ್ಳ ಬಂದು ನಮ್ಮನ್ನ ಏನಾರ ಕೇಳಬೇಡ್ರಿ. ಕೇಳುವಂತ ಮಾತಾಡೋದು ನಾವು ಕೇಳ್ರಿ. ನಮಗೆ ಹೇಳಾಕ ಬರ್ತೈತೆ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ. ಯಾಕಂತ ಕೇಳಿದ್ರ ನೋಡಿ ಹೆಂಗ ಐತಿ ವಿಷಯ ಅಂತ ಕೇಳಿದ್ರ ಹೆಂಗೈತ್ರಿಪ್ಪ? ಇವತ್ತ ಮಂಗಳ ಚಂಡಿಕಾ ಅಂತಕ್ಕಂಥಕ್ಕೆ ಹೆಂಗ ಅದಾಳ ಅಂತ ಕೇಳಿದ್ರ ನೋಡಿ, ಸೃಷ್ಟಿಯಲ್ಲಿ ಮಂಗಳ ಚಂಡಿಕಾ ದೇವಿ ಇವತ್ತು ನೀವು ಹೆಂಗಪ್ಪ ಅಂತ ಕೇಳಿದ್ರ ಎಲ್ಲಾರು ಮಾತಾಡೋ ವಿಷಯ ಬೇರೆ. ಇವತ್ತು ನಾ ಪ್ರಕೃತ ದೇವಿದಿಂದ ಹುಟ್ಟಿರ್ತಕ್ಕಂಥ ಮಂಗಳ ಚಂಡಿಕನ ವಿಷಯನೇ ಬೇರೆ. ಇದಕ್ಕೆ ಏನಾರ ಟಚ್ ಕೊಡುವಂತದ ನಿಮ್ಮ ಬಲೆ ಏನಾರ ಜರ ವ್ಯವಸ್ಥೆ ಇತ್ತು ಈ ಹುಡುಗನ ಕೆಣಕ್ರಿ. ಎಲ್ಲ ಅಂದ್ರೆ ಸುಮ್ ನೀವು ಎತ್ತ ಮಾಡಾಕತ್ತೀರಿ ಅಷ್ಟ ಮಾಡ್ರಿ. ತಗೊಂಡು ಕುಂದ್ರಿ. ಯಾಕಂತ ಕೇಳಿದ್ರ ಒಟ್ಟ ಸೃಷ್ಟಿಯಲ್ಲಿ ಮಂಗಳ ಚಂಡಿಕಾ ದೇವಿ ಎಲ್ಲಿ ಸೃಷ್ಟಿಯಲ್ಲಿ ಮಂಗಳ ಚಂಡಿಕಾ ದೇವಿ ಪ್ರಕೃತಿಯ ಪ್ರಧಾನ ಅಂಶ ರೂಪರು. ಹೌದಾ? ಇವತ್ತಿನ ಹೆಂಗಂತ ಕೇಳಿದ್ರ ಸೃಷ್ಟಿಯಲ್ಲಿ ಸರ್ವ ಮಂಗಳದಾಯಕರು, ಪ್ರಳಯದಲ್ಲಿ ಕೋಪ ರೂಪಿಣಿ ಆಗುವಳು. ಅದರಿಂದ ಮಂಗಳ ಚಂಡಿಕಾ ಅಂತಕ್ಕಂಥದ ನಾಮವನ್ನ ಪಡ್ಕೊಂಡ ಒಟ್ಟ ಅಂದ್ರೆ ಪ್ರಥಮ, ಕೃತಿ ಅಂದ್ರೆ ಸೃಷ್ಟಿ, ಈ ಸರ್ವ ಸೃಷ್ಟಿಗೆಲ್ಲ ಮೂಲ ಕಾರಣವಾಗಿರ್ತಕ್ಕಂಥ ನನ್ನವ್ವ ಪ್ರಕೃತ ದೇವಿಯಿಂದ ಹುಟ್ಟಿರ್ತಕ್ಕಂಥ ಮಂಗಳ ಚಂಡಿಕಾ ಒಟ್ಟ ಸೃಷ್ಟಿ ಒಳಗದಾಳ. ಇವತ್ತಿನ ದಿನ ಹೆಂಗತ್ತಂತ ಕೇಳಿದ್ರ ಹೇಳಿದ್ರು ಅವ್ರು ಬಂದ್ ಅಕಾಡಿದ್ರ ಏನತ್ತ 7 ವಾರದವು. ಮತ್ತ
ಒಂದ ದಿನ ಪೂಜೆ ಆದ್ಲನ ಮಂಗಳವಾರ ದಿನ ಇನ್ನ 6 ದಿನ ಆಗ್ಯಾಳೋ ಇಲ್ಲೋ ಅಂತ ಹಾ ಅಲ್ಲಿ ಹೋಗೋದಾದ್ರೆ ನಿಮಗ ಅದು ಎಂದೂ ಗೊತ್ತಾಗೋದಿಲ್ಲ ಅಂತ ನನಗ ಅನ್ಸಾಕತಿ ಮತ್ತ ಹೆಂಗಾಯ್ತು ವಿಷಯ ಅಂತ ಕೇಳಿದ್ರ ಹೆಂಗಪ್ಪ ಅಂತ ಕೇಳಿದ್ರ ತ್ರಿಪುರಾಸುರ ಅಂತಕ್ಕಂತ ದೈತ ಅವನ್ನ ಸಂಹಾರ ಮಾಡಲಾಕ ನಿಮ್ಮ ಅಪ್ಪಗ ನೀಗಲಿಲ್ಲ ಯಾರಿಗೆ ನಿಮ್ಮ ಅಪ್ಪ ಶಿವಪ್ಪಗ ತ್ರಿಪುರಾಸುರ ಅಂತಕ್ಕಂತ ದೈತನ ಸಂಹಾರ ಮಾಡಾಕ ನೀಗಲಿಲ್ಲ ಅವಾಗ ಅವನ ಸಂಹಾರ ಮಾಡಾಕ್ ಹೋಗೋ ಟೈಮ್ ಮುಂದೆ ಶಿವನ ರಥ ಮುರಿದು ಕೆಳಗೆ ಬೀಳ್ತತಿ ಆಕಾಶದಿಂದ ಭೂಮಿಗೆ ಶಿವನ ರಥ ಮುರಿದು ಕೆಳಗೆ ಬೀಳ್ತತಿ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಹೇಳ್ತಾರ ಪರಮಾತ್ಮಗ ಏನಪ್ಪ ಪರಮಾತ್ಮ ಹಿಂದ ಮಂಗಳ ಚಂಡಿಕಾ ಅಂತಕ್ಕಂತ ಕೋಪಕ್ಕೆ ದೇವಿ ಅದಾಳು ಆಕಿನ ಭಕ್ತಿದಿಂದ ನೀ ಹೋಗಿ ಪೂಜೆ ಮಾಡ್ಕೊಂಡ್ರೆ ನಿನಗೆ ಬಂದಿರ್ತಕ್ಕಂತ ಸಂಕಟ ಬಯಲಾಗ್ತದೆ ಅಂತ ಹೇಳ್ಯಾನ ಇನ್ನು ಅವಾಗ ನಿಮ್ಮ ಅಪ್ಪ ಓಡಿ ಓಡಿ ಹೋಗಿ ಎಲ್ಲ ತಾಯಿ ನನ್ನ ಕಾಪಾಡು ದೇವಿ ನನ್ನ ಕಾಪಾಡ ನೀವು ಗಂಡ ಹೆಚ್ಚು ಮಾಡಾಕ ಬಂದಿರಿ ಏನ್ ಮಾಡಿ ಹೆಚ್ಚು ಮಾಡೋರ ಇದೇ ದೇವಿ ನನ್ನ ಕಾಪಾಡ ಇನ್ನೊಂದು ಊಟ ಮಾಡಿ ಹೆಚ್ಚಾಕತಿ ನಿಮ್ಮ ಅಪ್ಪ ಹೇಳೋದಲ್ಲಿ ದೇವಿ ನನ್ನ ಕಾಪಾಡ ಅಂತ ಹೇಳೋಣ ಹೆಚ್ಚನಾವ್ರಿದ್ರಲ್ಲ ನಮ್ಮ ವಾರತೆಯಲ್ಲಿ ಬಂದ ನಿಮಗೆ ಅದಕ್ಕೆ ಬೇಕಾಗಿತ್ತು ಅಂತ ಗಂಡ ಹೆಚ್ಚು ಮಾಡ ಅವ್ರಿಗೆ ಮತ್ತ ಅತ್ತ ಹೋಗ್ಬೇಕಲ್ಲ ಬ್ರಹ್ಮಿಲ್ಲ ರುದ್ರಿಲ್ಲ ಚಂದ್ರಿಲ್ಲ ಭಗವಾನ್ ಸದಾಶಿವಿಲ್ಲ ಈಶ್ವರಿಲ್ಲ ಬ್ರಹ್ಮಿಲ್ಲ ನಿಮ್ಮ ಅಪ್ಪ ಅಂತೇಳಿ ಹೋಗಿ ನಿಮ್ಮ ಸಂಕಟ ಬಯಲು ಮಾಡ್ಕೋಬೇಕ್ರಿ ಗಂಡ ಹೆಚ್ಚನವ್ರಿದ್ದಂದ್ರೆ ಮಾಡ್ಬೇಕಲ್ಲ ನಮ್ಮ ಅವ್ವ ಅಂತೇಳಿ ಯಾಕೆ ಬಂದ್ರಿ ಹೌದು ಅವಾಗ ಏನಾಕತಿ ಅಂತ ಕೇಳಿದ್ರ ಏನಾಕತಿ ಪರಮಾತ್ಮ ಆಗಿರ್ತಕ್ಕಂಥವ ಮಂಗಳ ಚಂಡಿಕಾ ದೇವಿಯನ್ನ ಪೂಜೆ ಮಾಡ್ಕೊಂಡ ಶೂದ್ರ ಮಾಡ್ಕೊಂಡ ಅವಾಗ ಏನ ಹೆಂಗಪ್ಪ ಅಂತ ಕೇಳಿದ್ರ ಇವತ್ತಿನಿದ್ರ ಹೆಂಗಪ್ಪ ಮಂಗಳ ಚಂಡಿಕಾ ಅಂತ ಕೇಳಿದ್ರ ಹೆಂಗ್ರಿಪ್ಪ ಮಂಗಳವಾರ ದಿನ ಇರೋದರಿಂದ ಪುರಾಣ ಓದ್ಕೋರಿ ಮಂಗಳವಾರ ಅಷ್ಟೇ ಪೂಜೆ ಆಗೈತೆ ಅಂತ ನಾವು ಅಂದಿಲ್ಲ ಆ ಹಾಡಿನೊಳಗೂ ಬರ್ಲಿಲ್ಲ ಇನ್ನ ಮಂಗಳವಾರ ದಿನ ಶ್ರೇಷ್ಠ ದಿನ ಆಗೈತೆ ಅಂತ ತಿಳ್ಕೊಂಡ ನಿಮ್ಮ ಅಪ್ಪ ಮಂಗಳವಾರ ಶ್ರೇಷ್ಠ ಅಂತ ತಿಳ್ಕೊಂಡು ಮಂಗಳ ರಾಜನಿಗೆ ಅಭಿಲಿಷ್ಟ ದೇವತೆ ಆದಂದ್ರೇನ ಮಂಗಳ ರಾಜನ ಮಣಿದೇವ್ರ ಮಂಗಳ ರಾಜನ ಅಭಿಲಿಷ್ಟ ದೇವತೆ ಆಗಿರ್ತಕ್ಕಂಥಕ್ಕಿ ಶಿವನ ಸಂಕಟ ಬಯಲು ಮಾಡಿ ಶಿವಪ್ಪ ಆಗಿರ್ತಕ್ಕಂಥವ ಮಂಗಳವಾರ ದಿನ ಶ್ರೇಷ್ಠ ದಿನ ಅಂತ ತಿಳ್ಕೊಂಡ ಅಕ್ಕಿನ ಮಂಗಳವಾರ ದಿನ ಪೂಜೆ ಮಾಡ್ಕೊಂಡ ಬಂದಿರ್ತಕ್ಕಂಥ ಕಷ್ಟ ಬಯಲು ಮಾಡ್ಯಾನು ಇದ ವಿಷಯ ಹಿಂಗಾತಿ ಇನ್ನು ನೀವು ಬಂದವ್ರ ಅದಕ್ಕೆ ಏನಾರ ಮಲಕ 3 ಕಾಲ ಹಚ್ಚಾಕ್ ಹೋಗ್ಬೇಡ್ರಿ 6 ವಾರ ನಾವು ಅಲ್ಲಿ ಪೂಜೆ ಆಗ್ಯಾವ ಏನಿಲ್ಲ ದಿನನಿತ್ಯ ಹಾಕಿದ 3 ಟೈಮ್ ಪೂಜೆ ಆಗತೈತಿ ಮತ್ತಿನ್ನ ಏನ್ ಬೇಕಾಯ್ತು ನಿಮಗ ಪೂಜೆ ಆಕತಿ ಯಾಕಂತ ಕೇಳಿದ್ರ ಹೇಳಿದ್ರ ಅವ್ರ ಒಂದು ಮಾತ ಏನ್ ಹೇಳಕತ್ತಾರ ಅಂತ ಕೇಳಿದ್ರ ಒಟ್ಟಾಗಿ ಮಾತಾಗಿರ್ತಕ್ಕಂಥ ಶ್ರೇಷ್ಠ ನಾನು ಅಂತಕ್ಕಂಥ ಮಾತು ಹೇಳತ್ತಾರ ಒಟ್ಟ ಏನ್ ಹೆಂಗಪ್ಪ ಅಂತ ಕೇಳಿದ್ರ ಒಟ್ಟ ಸೂರ್ಯ ಇಲ್ಲ ಚಂದ್ರ ಇಲ್ಲ ಗ್ರಹ ಇಲ್ಲ ನಕ್ಷತ್ರ ಇಲ್ಲ ಮುತ್ತ ಮಾಣಿಕ ಇಲ್ಲ ದೈದುಕಾರಿಗಳಿಲ್ಲ ಮಾನವರಿಲ್ಲ ದಾನವರಿಲ್ಲ ಗಿಡ ಇಲ್ಲ ಪಕ್ಷಿ ಇಲ್ಲ ಪ್ರಾಣಿ ಇಲ್ಲ ನಾವಿಲ್ಲ ನೀವಿಲ್ಲ ಏನೇನು ಇಲ್ಲ ಕಾಲದೊಳಗ ಸೃಷ್ಟಿಯ ಆದಿ ಒಳಗ ಯಾರಿದ್ರಪ್ಪ ಅಂತ ಕೇಳಿದ್ರ ಯಾರು ಒಟ್ಟ ಸೃಷ್ಟಿಯ ಆದಿ ಒಳಗ ನಮ್ಮವು ಯಾರಪ್ಪ ಅಂತ ಕೇಳಿದ್ರ ಯಾರು ಜಗತ್ತಿನ ಸೃಷ್ಟಿ ತಿಥಿ ಲಯಗಳನ್ನ ಮಾಡುವಂತ ದೇವಿ ಯಾರಂತ ಕೇಳಿದ್ರೆ ನಾರಾಯಣ ಶಕ್ತಿ ಇವತ್ತಿನ ದಿನ ನಮ್ಮವು ಆದಿ ಒಳಗ ನಾರಾಯಣ ಶಕ್ತಿ ಅದಾಳು ನಾರಾಯಣ ಶಕ್ತಿ ಅದಾಳ ಅಂದ್ರೆ ಈ ಜಗತ್ತೈತಿ ಆಕಿಲ್ಲ ಅಂದ್ರೆ ಈ ಜಗತ್ತವೇ ಇಲ್ಲ ಇನ್ನು ಮುಂದಿನ ಪಾಲಕ ಗಂಡ ಹೆಚ್ಚ ಮಾಡೋದಿದ್ರ ಅಂದ್ರೆ ನಿಮ್ಮ ಅಪ್ಪ ಯಾವ ಅದಾನಂದ್ರೆ ಈ ಜಗತ್ತೈತಿ ಅವ ಇಲ್ಲ ಅಂದ್ರೆ ಏನು ಈ ಜಗತ್ತ ಐತೋ ಏನು ಇಲ್ಲೋ ಹೌದು ಹೇಳ್ತಾರಲ್ಲ ಮತ್ತ ನೋಡಿ ಇವತ್ತಿನ ನಾರಾಯಣ ಶಕ್ತಿ ಇದ್ರೆ ಏನಾಗೈತೆ ಅಂತ ಕೇಳಿದ್ರ ಏನಾಗೈತಿ ಇವತ್ತಿನ ದಿನ ಏನೇನು ಇಲ್ಲ ಕಾಲದೊಳಗ ಸೃಷ್ಟಿ ತಿಥಿ ಲಯಗಳನ್ನ ನಮ್ಮವು ಮಾಡ್ಯಾಳು ಹಾಕಿದ್ರೆ ಇವತ್ತಿನ ದಿನ ಈ ಜಗತ್ತ ಹೆಂಗಪ್ಪ ಅಂತ ಕೇಳಿದ್ರ ಇವತ್ತಿನ ದಿನ ಹೆಂಗಪ್ಪ ಅಂತ ಕೇಳಿದ್ರ ಇವತ್ತ ಮರ ಗುಡ್ಡ ಬೆಟ್ಟ ಸಸ್ಯ ಇವತ್ತ ಮಾನವರು ದಾನವರು ಮನಿ ಪ್ರಾಣಿ ಇದೆಲ್ಲ ಜಗತ್ತು ಹುಟ್ಟಬೇಕಾದ್ರ ನಮ್ಮವು ನಾರಾಯಣ ಶಕ್ತಿದಿಂದ ಈ ಜಗತ್ತೆಲ್ಲ ಹುಟ್ಟೈತಿ ಆಕೆ ಅದಾಳಂದ್ರೆ ಈ ಜಗತ್ತೈತಿ ಐತಿ ಆಕಿಲ್ಲ ಅಂದ್ರೆ ಈ ಜಗತ್ತಿಲ್ಲ ಇನ್ನು ಅವರು ಒಂದು ಪದ್ಯವನ್ನ ಹಾಡಿದ್ರು ಏನ್ ಹಾಡ್ಯಾರು ಏನೇನು ಇಲ್ಲ ಕಾಲದೊಳಗ ಭಗವಾನ ಸದಾಶಿವ ಇದ್ದತ್ತ ಬಬಲಾದಿ ಸದಾಶಿವ ಭಗವಾನ ಸದಾಶಿವ ಇದ್ದ ವಿದ್ವಾಂಸರು
ಕರೆದ್ರು ಆ ಈಶ್ವರನಿಂದ ಜಗತ್ತು ಸೃಷ್ಟಿ ಆಯ್ತು ಅಂತಕ್ಕಂಥ ಪದ್ಯವನ್ನು ಹಾಡ್ಯಾರ ಅವ್ರು. ಹಾಡ್ಯಾರು ಒಟ್ಟ ಹೆಂಗತ್ತ ಕೇಳಿದ್ರ ನಾ ಹೆಂಗ ಇವತ್ತು ನಾರಾಯಣ ಶಕ್ತಿ ನಿಂತ ಹಾಡತನು ಈಕಿಗೆ ಗಂಡು ಇಲ್ಲ ಮಗನೂ ಇಲ್ಲ, ಈ ಗಂಡಸೂರದ ಸಂಪರ್ಕ ಇಲ್ಲ ಈಕಿಗೆ. ಇನ್ನು ಮಂಡಲ ಚಂಡಿಕಾಣಿ ನಿಂತ ಹಾಡತನು ಆಕಿಗೂ ನಿಮ್ಮ ಅಪ್ಪಂದು ಯಾವ್ದು ಸಂಬಂಧ ಇಲ್ಲ, ಗಂಡು ಇಲ್ಲ ಮಗನೂ ಇಲ್ಲ, ಗಂಡಸೂರ ಸಂಪರ್ಕ ಇಲ್ಲ. ಇದಾಗ ಮುಂದಿನ ಪಾವಾಗ ನೀವ್ ಏನಾರು ಇದಕ್ಕೆ ಟಚ್ ತಗೊಂಡು ಬರುದಿತ್ತಂದ್ರ ನೀವ್ ಹೆಂಗ ಗಣಪತಿನ ಹಾಡಿದಿರಿ ಅವಾಗ ನಮ್ಮ ಅವ್ವ ಅದಾಳ ಇನ್ನ ಭಗವಾನ ಸದಾಶಿವ ಇದ್ದ ಈಶ್ವರ ಸೃಷ್ಟಿ ಮಾಡ್ಯಾರ ಅಂತ ಹೇಳ್ತಿರ್ಲಿ. ಇಲ್ಲೂ ನಮ್ಮ ಅವ್ವನ ಸಹಾಯ ಐತಿ. ಹೆಂಗೈತಿ ಗೊತ್ತೇನ? ಈಶ್ವರ ಈ ಜಗತ್ತನ್ನ ಸೃಷ್ಟಿ ಮಾಡ್ಬೇಕಾದ್ರ ಪ್ರಕೃತಿ ದೇವಿಯ ಸಹಾಯದಿಂದ ಮಾಡ್ಯಾನಂತೇಳಿ. ಹೌದು, ಎಷ್ಟ ಶಿವಪುರಾಣ ಭಾಗ 9 ಇದ್ವಾಸರು ಈಶ್ವರ ಅಂತೇಳಿ ಕರೆದ್ರು. ಆ ಈಶ್ವರ ಈ ಜಗತ್ತನ್ನ ನಿರ್ಮಾಣ ಮಾಡಿದ, ಸೃಷ್ಟಿ ಮಾಡಿದ ಏನ್ ಹೇಳತ್ತಿರ್ಲಿ ನೀವು? ಒಟ್ಟ ಅವನು ಮಾಡಾಕ ನೀಗಿಲ್ಲ. ನಮ್ಮವ್ವ ಯಾರ ಪ್ರಕೃತಿ ದೇವಿ ಸಹಾಯದಿಂದ ಮಾಡ್ಯಾನು. ಹೆಂಗತ್ತ ಕೇಳಿದ್ರ ಕುಂಬಾರನು ಮಣ್ಣಿಲ್ಲದೆ ಗಡಿಗೆ ಹೇಗೆ ಮಾಡಲಾರನು? ಕುಂಬಾರನು ಮಣ್ಣಿಲ್ಲದೆ ಗಡಿಗೆ ಹೇಗೆ ಮಾಡಲಾರನು? ಪ್ರಕೃತಿ ದೇವಿ ಇಲ್ಲದೆ ಬ್ರಹ್ಮನು ಸೃಷ್ಟಿ ಮಾಡಲು ಸಮರ್ಥನು. ಪ್ರಕೃತಿ ಇಲ್ಲದೆ ನಿಮ್ಮವಾಗ ಸೃಷ್ಟಿ ಮಾಡಕ ನೀಗಿಲ್ಲ ತೋರಿ ಪುರಾಣ ಒಳಗೆ ಬರ್ದಾರು. ಇನ್ನು ಮುಂದಿನ ಪಾಲಕ ನಿಮಗೊಂದು ಮಾತು ಹೇಳ್ತನ್ನ. ಈಗ ಹೆಂಗತ್ತೆ ಮಾತ ಗಡಸೂರಿಗೆ ನಾವು ಹೆಂಗ ಪಚ್ಚಿ ತಗೊಂಡು ಬಂದಿಲ್ಲ ನಮ್ಮ ಅವ್ವಾಗೊಳಗ. ಒಟ್ಟ ನಿಮ್ಮನ್ನ ಏನು ಕೇಳುದಿಲ್ಲ. ನಿನಗ್ ಬೇರೆ ಕೇಳಿತ್ತಾಳ ಹೋಗಿತ್ತ. ಯಾಕಂತ ಕೇಳಿದ್ರ ಒಟ್ಟ ನಿಮ್ಮ ಗಡಸೂರ ನಮ್ಮ ಅವ್ವನ ಸಹಾಯದಿಂದ ಮಾಡಿರುತ್ತೆ. ನಾ ಹೆಂಗ ಹೇಳತ್ತಲ್ಲ ಇನ್ನು ಮುಂದಿನ ಪಾಲಕ ಒಟ್ಟ ನಿಮ್ಮನ್ನ ಗಂಡ ಬೆಳೆಸು ತಿಂಡಿ ಇತ್ತಂದ್ರ ಏನದು ತಿಂಡಿ? ಆ ತಿಂಡಿ ಇತ್ತಂದ್ರ ಒಟ್ಟ ನಾರಾಯಣ ಶಕ್ತಿಗೆ ಯಾರು ನಿಮ್ಮ ಅಪ್ಪನ ಟಚ್ ಕೊಡ್ತೀರಿ? ನಮ್ಮವು ಯಾರು ಸಹಾಯದಿಂದ ಮಾಡ್ಯಾವ. ಇದಕ್ಕ ನಾವ್ ಆಗಿರ್ತಕ್ಕಂತ ನಿಮ್ಮ ಅಪ್ಪನ ಸಹಾಯ ಇತ್ತಂದ್ರೆ ಹೇಳ್ರಿ, ನಿಮ್ಮ ಸಂಪರ್ಕ ಇತ್ತಂದ್ರೆ ಹೇಳ್ರಿ. ಅದಕ್ಕಾಗಿ ತಿಂಡಿ ಇತ್ತಂದ್ರೆ ಹೇಳಿ, ತಂಡ ಇತ್ತಿತ್ತಂದ್ರೆ ಮುಚ್ಕೊಂಡು ಕುಂದ್ರಿ. ಯಾಕಪ್ಪ ಅಂತ ಕೇಳಿದ್ರ ಒಟ್ಟ ಇವತ್ತಿನ ದಿನ ತಾಯಿ ಆಗಿರ್ತಕ್ಕಂಥ ಹೆಂಗ ಹೆಚ್ಚದಾಳ ಅಂತ ಕೇಳಿದ್ರ ಹೆಂಗದಾಳು? 9 ತಿಂಗಳ 9 ದಿವಸ ತನ್ನ ಗರ್ಭದೊಳಗೆ ಇಟ್ಟುಕೊಂಡ 1000 ಚೋಳ ಕಡದಟ್ಟ ತ್ರಾಸ ಆದ್ರೂ ಕೂಡ ಏನು ಬೆಟ್ಟದಟ್ಟಿದ್ದವನು ಬೆಟ್ಟದಟ್ಟ ಮಾಡಿ ನಿನಗೆ ಬಿಡಬಾರ್ದಂತ ಜಾಗದಾಗ ಎಣ್ಣೆ ಬಿಟ್ಟು ನಿನ್ನ ಕೈ ನೆಟ್ಗ ಮಾಡಿ, ಕಾಲು ನೆಟ್ಗ ಮಾಡಿ, ಕಿವಿ ನೆಟ್ಗ ಮಾಡಿ, ಮೂಗು ನೆಟ್ಗ ಮಾಡಿ, ತಲೆ ಗುಂಡಕ ಮಾಡಿ, ಬಚ್ಚಲ ಕೆಡಿ ಡಬ್ಬ ಕೆಡಿ ಗಸ ತಿಕ್ಕಿ ನೆಟ್ಗ ಮಾಡಿದಕ್ಕೆ ನಮ್ಮ ಅವದಾಳು. ತಾಯಿ ಋಣ ತೀರ್ಸಾಕ ಯಾವ್ದು ನೀಗಿಲ್ಲ. ಯಾಕಂತ ಕೇಳಿದ್ರ ಇವತ್ತಿನ ಹೆಂಗಪ್ಪ ಅಂತ ಕೇಳಿದ್ರ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ತಾಯಿ ಆಗಿರ್ತಕ್ಕಂಥ ಹೆಂಗಪ್ಪ ಅಂತ ಕೇಳಿದ್ರ ಇದು ಗಂಡ ಹೆಂಗ ಹೇಳ್ತಕ್ಕಂಥ ಮಾತು ನೀವು ಕೇಳಿದ್ರಿ. ಒಂದೇ ಒಂದು ಮಾತು ಹೆಂಗಂತ ಕೇಳಿದ್ರ ಒಟ್ಟ ಇವತ್ತಿನ ಹೆಂಗಪ್ಪ ಅಂತ ಕೇಳಿದ್ರ ತಂದೆಗಿಂತ ತಾಯಿಯು 100 ಪಟ್ಟು ಶ್ರೇಷ್ಠಳು, ಪೂಜಳು. ನನ್ನ ಕಾಶಿ ಹಿಡ್ದನ ಹೆಂಗಂತ ಕೇಳಿದ್ರ ಒಟ್ಟ ಕೇಳಿದ್ರಿ ನೀವು ಒಂದೇ ಒಂದು ಮಾತ. ತಾಯಿ ಹೆಂಗ ಹೆಚ್ಚ ಅಂತ ಕೇಳಿದ್ರಿ ಒಟ್ಟ ನಿಮ್ಮ ಅಪ್ಪನಿಗಿಂತ ನಮ್ಮವು 100 ಪಟ್ಟು ಶ್ರೇಷ್ಠಳು, ಪೂಜ್ಯಳು, ಮಾನ್ಯಳು ಅಂತೇಳಿ ಹೆಚ್ಚತ್ತೇಳಿ ಇನ್ನು ಮುಂದಿನ ಪಾಲ ಕೊಟ್ಟ ಅಪ್ಪ ಹೆಚ್ಚ ಅನ್ನೋದಿತ್ತಂದ್ರೆ 100 ಕೊಟ್ಟನು 101 ಪಟ್ಟು ಯಾರ ಅವನಿಗಿಂತ ಅಪ್ಪ ಹೆಚ್ಚ ಅದಾನಂತ ನೀವೇನಾರ ಪಟ್ಟ ಅಂದ್ರ ಇವತ್ತು ನೀವ ಹೆಚ್ಚ ಇವರ ಹೆಚ್ಚ ಹೆಂಗಂದಿಪ್ಪ ಮಾಸ್ತರ ಹೆಚ್ಚಾಗುದಿಲ್ಲ ಹುಚ್ಚೂರಿಗೆ ಹೆಚ್ಚ ಹತ್ತೈತಿ ಅನ್ಸಾಕತೈತಿ. ಹೌದೌದು. ಅದಕ್ಕಾಗಿ ಬಾಳ ಮಾತಾಡಿ ಬಾಳ ದೈವ ಕಲ್ಸಿನ ಆಗುದು ಬೇಕಾಗಿಲ್ಲ. ಒಂದೇ ಒಂದು ಘರ್ಷಣೆ ಏನ್ ಕೇಳ್ಬೇಕಂತ ಕೇಳಿದ್ರೆ ಅವ್ರು ಆಗಲೇ ಘರ್ಷಣೆ ಕೇಳ್ಯಾರ, ಆ ಘರ್ಷಣೆ ಕೂತ್ರ ನಮಗ್ ಬರುದಿಲ್ಲ. ಇನ್ನು ನಮ್ದೊಂದು ಘರ್ಷಣೆ ಹೆಂಗೈತಿ ಅಂತ ಕೇಳಿದ್ರೆ ಹೆಂಗೈತಿ ಈ ಭಾರತದೊಳಗ ಹೆಂಗ ಘರ್ಷಣೆ ಅಂತ ಕೇಳಿದ್ರ ಹೆಂಗೈತಿ ಭಾರತದೊಳಗ ಮೋಕ್ಷ ಕೊಡುವ ಒಂದು ಶುಭ ಕ್ಷೇತ್ರವಿದೆ. ಭಾರತದೊಳಗ ಒಂದ ಮೋಕ್ಷ ಕೊಡುವಂತ ಶುಭ ಕ್ಷೇತ್ರ ಐತಿ. ಅಲ್ಲಿ ಶಾಶ್ವತವಾಗಿ ನಿಮ್ಮಪ್ಪ ಗಣೇಶಿ ನೆಲೆಸಿದಾನು. ನೆಲೆಸ್ಯಾನು. ಆ ಕ್ಷೇತ್ರದ ಹೆಸರೇನ? ಹೌದಾ?
ಏನೋ ಆಹಾ. ಭಾರತದಲ್ಲಿ ಮೋಕ್ಷ ಕೊಡುವ ಒಂದು ಶುಭ ಕ್ಷೇತ್ರವಿದೆ. ಇದೆ ಅಲ್ಲಿ ನಿಮ್ಮ ಅಪ್ಪ ಶಾಶ್ವತವಾಗಿ ಗಣೇಶಿ ನೆಲೆಸಿದಾನು. ಅದಾನ ಆ ಕ್ಷೇತ್ರದ ಹೆಸರು ಏನಂತಕ್ಕಂಥದ್ದು ಒಂದು ಸಣ್ಣ ಘರ್ಷಣೆ ಕೇಳಿ ಹೌದೌದು ಸರ್ಜೋಡಿ ಕೆಲವಂತ್ರ ಬಂದ್ರೆ ಹೇಳ್ತಾರೆ, ಬರ್ಲಿಕ್ಕೆ ಹೇಳುವಂತ ಆತ್ಮ ಭರವಸೆಯನ್ನು ಇಟ್ಟುಕೊಂಡ ಇಟ್ಕೊಂಡ ಇನ್ನೇ ಒಂದು ಪದ್ಯವನ್ನು ಹಾಡಿ ಹಾಡು ಯಥಾ ಪ್ರಕಾರವಾಗಿ ಹಿರಿ ಕಲಾವಂತರದಾರ. ಆಹಾ. ಯಾಕಪ್ಪ ಅಂತ ಕೇಳಿದ್ರೆ ನಮ್ಮ ಸರ್ಜೋಡಿ ಕಲಾವಂತರ ಮ್ಯಾಲಿನೊಳಗೆ ಮಾತಾಡಕ್ ಬಂದಿರ್ತಕ್ಕಂಥವ್ರು ಯಾರತ್ತ ಕೇಳಿದ್ರ ಯಾರ 18 ಪುರಾಣ ಪಂಡಿತರು. ಯಾಕಂತ ಕೇಳಿದ್ರ ಚೌಡಿಕಿ ಒಳಗ ಆಹಾ. ಇವತ್ತು ಬೇವಿನ ಪದ ಅಷ್ಟೇ ಅಲ್ಲ ಅವ್ರದ್ದು. ಆಹಾ. ಮತ್ತೆ ಎಲ್ಲಿ ಬೇಕಾರು ಚೌಡಿಕಿ ಒಳಗೂ ಕೂಡ ತಮ್ಮ ಕಲಾ ಪ್ರದರ್ಶನವನ್ನ ಮಾಡಿ ಹಿರಿಯ ಕಲಾವಂತರು, ಅನುಭವಿಗಳು, ಹಿರಿಯ ಜೀವಿಗಳು ಹೌದು ಇವತ್ತು 18 ಪುರಾಣಗಳನ್ನ ಒಂದು ಸಾಲು ಬಿಡದ, ಒಂದು ಪೇಜೆ ಬಿಡದ, ಒಂದು ಅಕ್ಷರ ಬಿಡದ, ಒಂದು ಫುಲ್ ಪ್ಯಾಂಟ್ ಬಿಡದ, ಒಂದು ಕಾಮ ಬಿಡದ ಓದ್ಕೊಂಡಿರ್ತಕ್ಕಂಥ ನಮ್ಮ ಗುಜರಾತಿ ಗ್ರಾಮದ ನಿಂಗನ ಮಾಸ್ತರ್ ಬಂದರು. ಬಂದಾರು ಅದಕ್ಕಾಗಿ ನಮಗ ನಿಮಗ ತಂದೆ ಅಂತ ಹೆಂಗ್ ಹೆಚ್ಚದನ್ನತಕ್ಕಂಥ ತಿಳಿಸ್ಕೊಡ್ತಾರೆ ಅಂತಕ್ಕಂಥ ಆತ್ಮ ಭರವಸೆ ಇಟ್ಕೊಂಡೆ ಇಟ್ಕೊಂಡ ಬಾಳ ಮಾತಾಡಲಾರ್ದೆ ಇನ್ನೊಂದು ಪದ್ಯ ನಾಡಿ ಹಾ. ಯಥಾ ಪ್ರಕಾರವಾಗಿ ಸರ್ಜೋಡಿ ಕೆಲವಂದ್ರೆ ಚಾನ್ಸ್ ಕೊಟ್ಬಿಡ್ರಿ. ಕೈ ಕೊಟ್ಟ ಹಾ